ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು 6,000 ಆದರೂ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ. ಹೌದು ಸ್ನೇಹಿತರೆ, ಈಗ 23ನೇ ಕಂತಿನ ಹಣದವರೆಗೂ ಕೂಡ ನೀವು ಪಡ್ಕೊಂಡಿದ್ದೀರಿ. ಅಂದರೆ ಆಗಸ್ಟ್ ತಿಂಗಳ ಹಣ ಅದು. ಇನ್ನು ಅದೇ ರೀತಿಯಾಗಿ ಸೆಪ್ಟೆಂಬರ್ ಆಗಿರಲಿ, ಅಕ್ಟೋಬರ್ ಆಗಿರಲಿ, ನವೆಂಬರ್ ತಿಂಗಳು ಕೂಡ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ. ಹೀಗಾಗಿ 24ನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಸರ್ಕಾರ ಕೊಡಲು ಮುಂದಾಗಿದೆ. ಹೌದು ಸ್ನೇಹಿತರೆ, 23ನೇ ಕಂತಿನ ಹಣ ಕೊಡಲಿಕ್ಕೆ ಸರ್ಕಾರ ಏನು ಮುಂದಾಗಿತ್ತಲ್ವಾ, ಹಣಕಾಸು ಇಲಾಖೆಯಿಂದ ಬರೀ 2,500 ಕೋಟಿ ಅಂದರೆ 23ನೇ ಕಂತಿನ ಹಣ ದುಡ್ಡು ಮಾತ್ರ ರಿಲೀಸ್ ಆಗಿರಲಿಲ್ಲ. 24ನೇ ಕಂತಿನ ಹಣ ಸೇರಿಸಿ ಸುಮಾರು 5,000 ಕೋಟಿ ಫಂಡ್ ರಿಲೀಸ್ ಆಗಿತ್ತು. ಹಾಗಾಗಿ ನಿಮಗೆ ಈಗ ಸದ್ಯಕ್ಕೆ 23 ಹಾಗೂ 24ನೇ ಕಂತಿನ ಹಣ ಕ್ಲಿಯರ್ ಮಾಡ್ತಾ ಇದ್ದಾರೆ. ಈಗ ಸದನದಲ್ಲಿ ಕೂಡ ಏನಾಯಿತು, ಚಳಿಗಾಲದ ಅಧಿವೇಶನದಲ್ಲಿ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಪ್ರೆಷರ್ ಕೂಡ ಹಾಕಿದ್ರು. ಅವರು ಕೂಡ ಈಗ ನಾನು 2 ಕಂತುಗಳನ್ನು ಮರೆತಿದ್ದೇನೆ ಅಂತಲೂ ಕೂಡ ಹೇಳಿದರು. ಯಾಕಂದರೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಹಾಕಿರಲಿಲ್ಲ. ಹೀಗಾಗಿ ಆ ಒಂದು ತಿಂಗಳ ಹಣವನ್ನು ಕೂಡ ಕೊಡ್ತೇವೆ ಅಂತ ಹೇಳಿದ್ದಾರೆ. ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ 6,000ಕ್ಕಿಂತ ಹೆಚ್ಚಿನ ದುಡ್ಡೇ ಬರೋದಿದೆ. ಆದರೆ ಮೊದಲು ಈ ಒಂದು 6,000 ದುಡ್ಡು ನಿಮಗೆ ಕ್ಲಿಯರ್ ಆಗಲಿದೆ. ಈಗ ಸೆಪ್ಟೆಂಬರ್ ತಿಂಗಳದ 24ನೇ ಕಂತಿನ ಹಣ ಕೊಟ್ಟರೆ ಅಕ್ಟೋಬರ್ ತಿಂಗಳದ 25ನೇ ಕಂತಿನ ಹಣ ಕೊಡಬೇಕು. ಜೊತೆಗೆ ನವೆಂಬರ್ ಕೂಡ ಮುಗಿದೋಗಿದೆ ಆಗಲೇ. ಹಾಗಾಗಿ ಅದು 26ನೇ ಕಂತಿನ ಹಣ ಕೂಡ ಕೊಡಬೇಕು. ಈ 24ನೇ ಕಂತಿನ ಹಣ ಇದೇ ಡಿಸೆಂಬರ್ ತಿಂಗಳಲ್ಲಿ ಕ್ಲಿಯರ್ ಮಾಡಿದ್ರೆ ಜೊತೆಗೆ 27 ಡಿಸೆಂಬರ್ ತಿಂಗಳ ಹಣವನ್ನು ಕೂಡ ಸರ್ಕಾರ ಕೊಡಬೇಕಾಗತ್ತೆ. ಹೀಗಾಗಿ ಸರ್ಕಾರದ ಮೇಲೆ ಇನ್ನಷ್ಟು ಒತ್ತಡವನ್ನು BJP ನಾಯಕರು ಕೂಡ ಹೇರಿದ್ದಾರೆ. ಚಳಿಗಾಲದ ಅಧಿವೇಶನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಸಾಕಷ್ಟು ಕ್ವಶನನ್ನು ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಿಂದ ಯೂಸ್ ಆಗ್ತಾ ಇದೆ, ಓಕೆ, ಆದರೆ ದುಡ್ಡನ್ನು ಎಲ್ಲಿ ಕೊಡ್ತಾ ಇದ್ದೀರಿ ನೀವು? ಸಾಕಷ್ಟು ಕಂತುಗಳನ್ನು ಪೆಂಡಿಂಗೇ ಉಳಿಸ್ತಾ ಇದ್ದೀರಿ. ಹೀಗಾಗಿ ಗೃಹಲಕ್ಷ್ಮಿಯರಿಗೆ ಏನು ಬೆನಿಫಿಟ್ ಸಿಕ್ಕಂಗಾಗತ್ತೆ, ನೋಡಿದಂತೆ ನಡಿತೀವಿ ಅಂತ ಹೇಳ್ತಾ ಇದ್ದೀರಿ. ಬರೀ ಬಾಯಿ ಮಾತಲಿ ಅಲ್ಲ, ಅದನ್ನು ನೀವು ಕೊಡಬೇಕು ಅಂತ ಕ್ವಶನ್ ಕೂಡ ಮಾಡಿರತಕ್ಕಂಥದ್ದು. ಹಾಗಾಗಿ ಈಗ 24ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದ್ದು ಸುಮಾರು 7 ಜಿಲ್ಲೆಗಳಿಗೆ ಇಂದು ಜಮಾ ಆಗ್ತಾ ಇದೆ. ಹೌದು, ನಾಳೆನೂ ಕೂಡ ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ, ಆದರೆ ಈಗ ಯಾವ್ಯಾವ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಅದನ್ನು ಕೂಡ ನಾನು ಹೇಳ್ತೀನಿ. ಯಾಕಂದರೆ ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಬರ್ತಾ ಇಲ್ಲ, ಅದಕ್ಕೆ ಕಾರಣಗಳು ಇದ್ದಾವೆ. ಹಾಗಾಗಿ ಆ ಕಾರಣಗಳನ್ನು ನಿಮಗೆ ತಿಳಿಸ್ತೀನಿ. ಅದರಲ್ಲಿ ಈಗ ಸುಮಾರು 2 ಲಕ್ಷ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಅಂತ ಸರ್ಕಾರ ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ನಾನು ಅದನ್ನು ಕೂಡ ನಿಮಗೆ ಬಿಡಿಸಿ ಹೇಳ್ತೇನೆ. ಪ್ರತಿಯೊಂದು ಡೀಟೇಲ್ಸನ್ನು ಕರೆಕ್ಟಾಗಿ ತಿಳಿಸ್ಕೊತಾ ಹೋಗಿ. ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಟ್ಟಾರೆಯಾಗಿ ನಿಮಗೆ 8,000 ಬರಬೇಕಾಗಿತ್ತು. ಅದರಲ್ಲಿ 2,000 ಮೊದಲು ಕ್ಲಿಯರ್ ಮಾಡಿದ್ದಾರೆ ಈಗ 23ನೇ ಕಂತಿನ ಹಣ. ಇನ್ನು ಜೊತೆಗೆ 6,000 ಬರಬೇಕಾಗಿದೆ. ಅದರಲ್ಲಿ 24ನೇ ಕಂತಿನ ಹಣ ಕೂಡ ಪ್ರಾರಂಭವಾಗ್ತಾ ಇದೆ. ಹೌದು, ನೀವು 24ನೇ ಕಂತಿನ ಹಣ ಕೂಡ ಪಡ್ಕೊಳ್ತಾ ಇದ್ದು ಇದೇ ಡಿಸೆಂಬರ್ ತಿಂಗಳಲ್ಲಿ 4,000 ದುಡ್ಡು ಪಡ್ಕೊಂಡಂಗೆ ಆಗುತ್ತೆ. ಈಗಾಗಲೇ DBT ಟ್ರೆಜರಿಗೆ ಆಲ್ರೆಡಿ ಪುಷ್ ಆಗಿದೆ. ಅದನ್ನು ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ಟ್ರಯಲ್ ಮಾಡ್ತಾ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ಟ್ರಯಲ್ ಮಾಡುವಂತಹ ಜಿಲ್ಲೆಗಳನ್ನು ನಾನು ಹೇಳ್ತೀನಿ. ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ, ಅದೇ ರೀತಿಯಾಗಿ ವಿಜಯನಗರ, ಬೆಳಗಾವಿ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ. ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಯಾಕಂತ ಹೇಳಿದಂದರೆ ಅಲ್ಲಿರ್ತಕ್ಕಂತಹ ಸುತ್ತಮುತ್ತ ಇರತಕ್ಕಂತಹ ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿರುತ್ತೆ. ಯಾಕಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದೇ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ. ಹಾಗಾಗಿ ಬರೀ ಗೃಹಲಕ್ಷ್ಮಿ ಯೋಜನೆ ಕಡೆನೇ ಗಮನ ಹರಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆ ದುಡ್ಡನ್ನು ಗ್ರಾಮ ಪಂಚಾಯಿತಿಗಳಿಗೆ ಕಳಿಸಿರುತ್ತೆ. ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡನ್ನು ಕಳುಹಿಸಲಾಗತ್ತೆ. ಸೊ ಅಲ್ಲಿಂದ ಮತ್ತೆ ಏನು ಮಾಡುತ್ತೆ, ಅಲ್ಪ ಸ್ವಲ್ಪ ಉಳಿದಂತಹ ಪ್ರೊಸೆಸರನ್ನು ಮುಗಿಸ್ಕೊಂಡು ಅಲ್ಲಿಂದ DBT ಟ್ರೆಜರಿಗೆ ಪುಷ್ ಮಾಡಿ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ಟ್ರಯಲ್ ಮಾಡ್ತಾರೆ. ಅಲ್ಲಿ ಯಾವುದಾದ್ರೂ ತಾಂತ್ರಿಕ ದೋಷ ಕಂಡು ಬಂದರೆ ಮತ್ತೆ ಡಿಲೇ ಆಗುತ್ತೆ 4-5 ದಿನಗಳ ಕಾಲ. ಏನಾದರೂ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ಸ್ಪೀಡಾಗಿ ದುಡ್ಡನ್ನು ಜಮಾ ಮಾಡ್ತಾರೆ. ಇದು ನಿಮ್ಮ ಗಮನದಲ್ಲಿ ಇರಬೇಕಾಗಿರ್ತಕ್ಕಂತಹ ವಿಷಯ. ಸೊ ಹಾಗಾಗಿ ಸ್ನೇಹಿತರೆ, ಈ ರೀತಿ ಪ್ರೊಸೆಸರ್ ಇರುತ್ತೆ. ಹೀಗಾಗಿ ಪ್ರತಿಯೊಂದು ಕಂತಿನಲ್ಲಿ ಈ ಪ್ರೊಸೆಸರ್ ನಡೀತಾ ಇರುತ್ತೆ. ಹಾಗಾಗಿ ನಿಮಗೆ ದುಡ್ಡನ್ನು ಜಮಾ ಮಾಡಲಿಕ್ಕೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೀಗಾಗಿ ನೀವು ಕೂಡ ಸಹಕರಿಸಬೇಕು. ಸರ್ಕಾರಕ್ಕೆ ನಮ್ಮ ಮನವಿ ಏನಪ್ಪ ಅಂದರೆ ಆದಷ್ಟು ಯಾವ ಕಂತುಗಳನ್ನು ಪೆಂಡಿಂಗ್ ಉಳಿಸಿದ್ರಿ ಅವುಗಳನ್ನು ಮೊದಲು ಕ್ಲಿಯರ್ ಮಾಡಬೇಕಂತ ಮನವಿ. ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗಂತರೂ ಈಗ BJP ನಾಯಕರಂತರೂ ಬಹಳಷ್ಟು ಕ್ವಶನ್ಸ್ಗಳನ್ನು ಈಗ ಚಳಿಗಾಲದ ಅಧಿವೇಶನದಲ್ಲಿ ಮಾಡಿರ್ತಕ್ಕಂಥದ್ದು, ಪ್ರೆಷರ್ ಕೂಡ ಹಾಕಿದ್ದಾರೆ. ಯಾಕಂದರೆ ಆ ವಿಡಿಯೋಸ್ಗಳು ಇಷ್ಟು ವೈರಲ್ ಆಗ್ತಾ ಇದೆ ಅಂದರೆ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕೂಡ ನೋಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಆ ರೀತಿ ವೈರಲ್ ಆಗ್ತಾ ಇದೆ. ಯಾಕಂದರೆ ಗೃಹಲಕ್ಷ್ಮಿಯಲ್ಲಿ ಎಷ್ಟು ದುಡ್ಡುಗಳು ಪೆಂಡಿಂಗ್ ಉಳಿತಾ ಇದೆ, ಹಿಂದೆ ಯಾವ್ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದು ಅವ್ಯಾಕೆ ಮರ್ತಿದ್ದಾರೆ, 5,000 ಕೋಟಿ ಹಣವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನುಂಗಾಕಿದ್ರ, ಈ ರೀತಿಗಳು ಕ್ವಶನ್ಸ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಉಂಟಾಗ್ತಾ ಇದೆ. ಅದಕ್ಕೆ ಪ್ರತಿ ಉತ್ತರವನ್ನು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಹೌದು, ನಾನು ಹಿಂದಿನ ತಿಂಗಳನ್ನು ಅಂದರೆ ಮಾರ್ಚ್ ಜನವರಿ ತಿಂಗಳದ್ದು ಜಮಾ ಆಗಬೇಕಾಗಿತ್ತು, ಅದನ್ನು ಅವರು ಬಿಡುಗಡೆನೇ ಮಾಡಿರಲಿಲ್ಲ. ಹೀಗಾಗಿ ಆ ಲೆಕ್ಕಾಚಾರದಲ್ಲಿ ತಪ್ಪಾಗಿತ್ತು. ಹೀಗಾಗಿ ನಾನು 2 ತಿಂಗಳ ಹಣವನ್ನು ಮತ್ತೆ ಕೊಡ್ತಾ ಇದ್ದೀನಿ, ನಾವು ಯಾವ ಕಂತುಗಳನ್ನು ಕೂಡ ಮಿಸ್ ಮಾಡೋದಿಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಹೌದು,
ಈಗ ನೋಡ್ಬೋದು ನೀವು ಡೈರೆಕ್ಟಾಗಿ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳದ್ದು ದುಡ್ಡು ಹಾಕೋದಿಲ್ಲ ಅವರು. ಮೊದಲು ಸೆಪ್ಟೆಂಬರ್ದು ಆಗಸ್ಟ್ದು ಏನು ಪೆಂಡಿಂಗ್ ಉಳಿದಿದ್ದಾವಲ್ಲ ಅವುಗಳನ್ನು ಕ್ಲಿಯರ್ ಮಾಡ್ತಾರೆ. ತದನಂತರ ಅಕ್ಟೋಬರ್ ನವೆಂಬರ್ ಅಂತ ಹೇಳ್ಬಿಟ್ಟು ಅವುಗಳನ್ನು ಕೊಡಲಿಕ್ಕೆ ಸರ್ಕಾರ ಮುಂದಾಗುತ್ತೆ. ಸೊ ಹೀಗಾಗಿ ನಾವು ಒಂದು ಕಡೆ ಈ ಕಡೆ ದುಡ್ಡನ್ನು ಕೊಡ್ತಾ ಇದ್ದಾರಂತ ನಂಬಬೇಕಾ ಅಥವಾ ಹಿಂದಿನ ಕಂತುಗಳನ್ನು ಪೆಂಡಿಂಗ್ ಉಳಿಸ್ತಾ ಇದ್ದಾರಂತ ತಿಳ್ಕೊಳ್ಬೇಕಾ ಏನು ತಿಳಿತಾ ಇಲ್ಲ. ಸದ್ಯಕ್ಕೆ ಅಂತರೂ ನಿಮಗೆ ಒಂದು ಕಂತನ್ನು ಕ್ಲಿಯರ್ ಮಾಡಿ ಇನ್ನೊಂದು ಕಂತನ್ನು ಸರ್ಕಾರ ಕೊಡ್ತಾ ಇದೆ. ಅಷ್ಟು ಮಾತ್ರ ಆಫೀಸಲ್ಲಾಗಿ ಅಧಿಕೃತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಅದರಲ್ಲೇ ಇನ್ನೂ ಗದಗಕ್ಕೆ, ಹುಬ್ಬಳ್ಳಿಗೆ, ಅದೇ ರೀತಿಯಾಗಿ ಬೆಳಗಾವಿಗೂ ಕೂಡ ದುಡ್ಡು ಬರ್ತಾ ಇದೆ. ಇನ್ನು ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮಗೂ ಕೂಡ ಬರುತ್ತೆ. ಒಂದು ಸ್ವಲ್ಪ ಈಗ ಒಂದು ಕಂತಿನ ಹಣ ನಿಮ್ಮೆಲ್ಲರ ಖಾತೆಗಳಿಗೆ ಬರಬೇಕಂದ್ರೆ ಸುಮಾರು 10 ರಿಂದ 15 ದಿನ ಆದರೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿ ಪ್ರಕಾರ ಅಷ್ಟು ದಿನ ಬೇಕಂತ ಹೇಳಿದ್ದಾರೆ. ಹಾಗಾಗಿ ನೀವು ಕೂಡ ಸಹಕರಿಸಬೇಕು. ಅದರಲ್ಲಿ ಇನ್ನು ಯಾವ ಯಾವ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಯಾಕಂದರೆ ಎಲಿಜಿಬಲ್ ಇದ್ದರೂ ಸಹಿತ ದುಡ್ಡು ಜಮಾ ಆಗ್ತಾ ಇಲ್ಲ. ಅದರಲ್ಲಿ ಮುಖ್ಯವಾಗಿ ಬಹಳಷ್ಟು ಮಹಿಳೆಯರ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿಲ್ಲ. ಅದರಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರ ಹತ್ರ ಈಗ ಆಂಡ್ರಾಯ್ಡ್ ಫೋನ್ ಇದ್ದರೆ ಅದರಲ್ಲಿ ಫೋನ್ಪೇ ಯೂಸ್ ಮಾಡಿ ವಹಿವಾಟುಗಳನ್ನು ಮಾಡ್ತಿರ್ತಾರೆ, ಅದು ಓಕೆ. ಅದರಲ್ಲಿ ಹೆಚ್ಚಾಗಿ ಸಿಟಿಯಲ್ಲಿರ್ತಕ್ಕಂತಹ ಮಹಿಳೆಯರು ಯೂಸ್ ಮಾಡ್ತಿರ್ತಾರೆ. ಇನ್ನು ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಈಗ ಫೋನ್ಪೇ ಯೂಸ್ ಮಾಡೋದಿಲ್ಲ ಅಥವಾ ಪೇಟಿಎಮ್ ಆಗಿರಲಿ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿಸೋದಿಲ್ಲ. ಅಥವಾ ಬ್ಯಾಂಕ್ಗಳಿಗೂ ಕೂಡ ಹೋಗಿ ಡೆಬಿಟು ಕ್ರೆಡಿಟು ಅಥವಾ ಬ್ಯಾಂಕ್ಗಳಲ್ಲಿ ದುಡ್ಡು ಹಾಕೋದು ಅಥವಾ ತೆಗೆಯೋದು ಈ ರೀತಿ ಏನಾದರೂ ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇದ್ದರೆ ಅಕೌಂಟ್ಗಳು ಚಾಲ್ತಿಯಲ್ಲಿ ಇರುತ್ತೆ. ಒಂದು ವೇಳೆ ನೀವು ಅಕೌಂಟನ್ನು ಚಾಲ್ತಿನೇ ಇಟ್ಕೊಳ್ಳಿಲ್ಲ, ಬ್ಯಾಂಕ್ಗಳಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸ್ಲಿಲ್ಲ ಅಂದರೆ ಬ್ಯಾಂಕ್ನವ್ರು ಏನು ಮಾಡ್ತಾರೆ, ಈ ಅಕೌಂಟನ್ನು ಯೂಸ್ ಮಾಡ್ತಾ ಇಲ್ಲ ಯಾರು ಅಂತ ಹೇಳ್ಬಿಟ್ಟು ಅದನ್ನು ಡೆಡ್ ಅಕೌಂಟ್ ಅಂತ ಮಾಡಿರ್ತಾರೆ. ಅದನ್ನು ನೀವು ಏನು ಮಾಡಬೇಕು, ಓಪನ್ ಮಾಡಿಸ್ಕೊಳ್ಬೇಕು ಮತ್ತು ಅದನ್ನು ನೀವು ಚಾಲ್ತಿ ಮಾಡಿಸ್ಬೇಕು. ಆಗ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗುವಂಥದ್ದು. ಅಲ್ಲಿವರೆಗೂ ಕೂಡ ದುಡ್ಡು ಬರೋದಿಲ್ಲ, ಯಾವುದೇ ದುಡ್ಡು ಬರೋದಿಲ್ಲ. ಬರೀ ಗೃಹಲಕ್ಷ್ಮಿದಷ್ಟೇ ಅಲ್ಲ, ಯಾವ ಕಂತುಗಳು ಕೂಡ ಅಥವಾ ಯಾವುದೇ ಸ್ಕೀಮ್ನಲ್ಲಿರ್ತಕ್ಕಂತಹ ದುಡ್ಡು ಅಥವಾ ನೀವೇ ವಹಿವಾಟು ಮಾಡ್ತಾ ಇದ್ದರೆ ದುಡ್ಡು ಹೋಗೋದಿಲ್ಲ. ಅದನ್ನು ಮೊದಲು ನೀವು ಬ್ಯಾಂಕ್ಗಳಿಗೆ ಹೋಗಿ KYC ಮಾಡಿಸಿ ದುಡ್ಡನ್ನು ಹಾಕುವುದು ತೆಗೆಯೋದು ಮಾಡಿದ್ರೆ ಅದನ್ನೇ ಓಪನ್ ಮಾಡಿಸ್ಕೊಂಡಂಗೆ ಆಗುತ್ತೆ. ಮತ್ತು ನಿಮಗೆ ಎಂದಿನಂತೆ ದುಡ್ಡು ಜಮಾ ಆಗುತ್ತೆ. ಇದು ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಜಮಾ ಆಗದೇ ಇರೋಕ್ಕೆ ಕಾರಣ ಮುಖ್ಯವಾದದ್ದು. ಇದರ ಜೊತೆಗೇ ನೀವು ಬಹಳಷ್ಟು ಕುಟುಂಬಸ್ಥರು ಏನು ಮಾಡ್ತೀರಿ, ವಲಸೆ ಹೋಗಿಬಿಟ್ಟಿರ್ತೀರಿ. ಬೇರೆ ಕಡೆ ಜಾಬ್ ಆಗಿರುತ್ತೆ ಅಥವಾ ಇನ್ನಿತರ ಕಾರಣಗಳಿಂದ ಬೇರೆ ಕಡೆ ಹೋಗಿರ್ತೀರಿ. ಆದರೆ ನಿಮಗೆ ಬಂದು ರೇಷನ್ ತೆಗೆದುಕೊಳ್ಳುವಂತಹ ಟೈಮ್ ಇರೋದಿಲ್ಲ. ಅಥವಾ ನೀವು ಅಲ್ಲಿಂದ ಬಂದು ಇಲ್ಲಿವರೆಗೂ ಕೂಡ ಬಂದು ನೀವು ರೇಷನ್ ತೆಗೆದುಕೊಳ್ಳೋದೇನಿದೆ ಅಷ್ಟು ಖರ್ಚೇ ಆಗುತ್ತೆ. ಹೀಗಾಗಿ ಅದ ಖರ್ಚದಿಂದ ನಾವು ಬೇರೆ ಅಕ್ಕಿಯನ್ನು ಪಡೆದುಕೊಂಡು ನಾವು ತಿಂತೀವಿ ಅಂತ ನೀವು ಹೇಳಬಹುದು ಉದಾಹರಣೆಗೆ. ಆದರೆ ಸರ್ಕಾರ ಏನು ಹೇಳುತ್ತೆ, ನಿಮಗಂತ ಹೇಳಿಬಿಟ್ಟು ನಾವು ಕೊಡ್ತಾ ಇರ್ತೀವಿ, ಸರಬರಾಜು ಮಾಡ್ತಾ ಇರ್ತೀವಿ. ಆದರೆ ನೀವು ಸರ್ಕಾರದಿಂದ ಬರ್ತಕ್ಕಂಥ ಅಕ್ಕಿನೇ ತೆಗೆದುಕೊಳ್ತಾ ಇಲ್ಲ ಅಂದರೆ ನಿಮಗೆ ಅವಶ್ಯಕತೆ ಇಲ್ಲ, ಹೀಗಾಗಿ ಅಕ್ಕಿ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆಹಾರ ಇಲಾಖೆ ಏನು ಮಾಡುತ್ತೆ, ನಿಮ್ಮ ರೇಷನ್ ಕಾರ್ಡನ್ನು ಕೂಡ ರದ್ದು ಮಾಡುತ್ತೆ. ಸರ್ಕಾರ ಮೊದಲೇ ಕಾಯ್ದು ಕುಂತಿದೆ, ಯಾರದು ರೇಷನ್ ಕಾರ್ಡ್ ರದ್ದು ಮಾಡೋಣ, ಯಾರದು ಹೆಚ್ಚಾಗಿ ರೇಷನ್ ಕಾರ್ಡನ್ನು ರದ್ದು ಮಾಡಲಿಕ್ಕೆ ಮುಂದಾಗಿದೆ. ಇದು ನಮ್ಮ ಗಮನದಲ್ಲಿರಬೇಕಾಗಿರುವಂತಕ್ಕಂತಹ ವಿಷಯ. ರೇಷನನ್ನು ಪ್ರತಿ ತಿಂಗಳು ಕೂಡ ತೆಗೆದುಕೊಳ್ತಾ ಇರ್ರಿ. ಒಂದು ತಿಂಗಳು ಮಿಸ್ ಆದರೂ ಇನ್ನೊಂದು ತಿಂಗಳದ್ದು ಮರಿಬೇಡಿ, ಅದನ್ನು ತೆಗೆದುಕೊಳ್ಳಿ. ಇನ್ನು ಸ್ನೇಹಿತರ ಜೊತೆಗೆ ಕಾಳಸಂತೆಗಳಲ್ಲಿ ನೀವು ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದ್ದರೆ, ಸರ್ಕಾರದಿಂದ ಕೊಡ್ತಕ್ಕಂತಹ ಅಕ್ಕಿಯನ್ನು ನೀವು ಮಾರಾಟ ಮಾಡಿದ್ದೆ ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಯಾವ ತಾಲೂಕಿನಲ್ಲಿ ಅಕ್ಕಿ ಮಾರಾಟ ಆಗ್ತಿರುತ್ತೆ ಅಲ್ಲಿ ಸರ್ಕಾರ ಆಹಾರ ಇಲಾಖೆ ಗಮನ ಹರಿಸ್ತದೆ. ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರೇಷನ್ ಕಾರ್ಡನ್ನು ರದ್ದು ಮಾಡಲಿಕ್ಕೆ ಮುಂದಾಗಿರುತ್ತೆ. ಹೀಗಾಗಿ ಸರ್ಕಾರದ ಕೊಟ್ಟಿರ್ತಕ್ಕಂತಹ ಅಕ್ಕಿಯನ್ನು ನೀವು ಯೂಸ್ ಮಾಡ್ಕೊಳ್ಬೇಕು, ಅದನ್ನು ಮಾರಾಟ ಮಾಡ್ಕೊಳ್ಬಾರ್ದು ಅಂತ ಸರ್ಕಾರ ತಿಳಿಸ್ತಾ ಇದೆ. ಈ ಒಂದು ವಿಷಯವನ್ನು ನಾನು ತಿಳಿಸ್ಬೇಕಾಗಿತ್ತು. ಈ ರೀತಿ ಎಲಿಜಿಬಲ್ ಇದ್ದರೂ ಸಹಿತ ನಿಮಗೆ ದುಡ್ಡು ಬರದೇ ಇರೋಕ್ಕೆ ಕಾರಣ. ಇನ್ನು ಎಲಿಜಿಬಲ್ ಇಲ್ಲ ಅನ್ನೋದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. GST ಪೇಯರು, ಇನ್ಕಮ್ ಟ್ಯಾಕ್ಸ್ ಪೇಯರು, ಹೊಸ ವಾಹನಗಳು, ಸರ್ಕಾರಿ ನೌಕರಸ್ಥರು, ವಾರ್ಷಿಕ ವೇತನ, ದೊಡ್ಡ ಮನೆಗಳು, ಬಾಡಿಗೆ ಮನೆಗಳನ್ನು ಕೊಡೋದು, ಈ ರೀತಿ ಸಾಕಷ್ಟು ನಿಮಗೆ ರೂಲ್ಸ್ ಇದ್ದಾವೆ. ಅದನ್ನೆಲ್ಲವೂ ಕೂಡ ಮುಂದಿಟ್ಟುಕೊಂಡು ರದ್ದು ಮಾಡ್ತಾರೆ. ಅದು ನಿಮಗೆ ಗೊತ್ತಿದೆ ಆಲ್ರೆಡಿ. ಅದರ ಬಗ್ಗೆ ಹೆಚ್ಚಾಗಿ ಏನು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ವಿಷಯವನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿಸ್ತೀನಿ. ಬಾಯ್ ಬಿಡಿ ಫ್ರೆಂಡ್ಸ್.